ನಮಸ್ತೆ, ನಾನು ದೇವಕಿ. ನವರಾತ್ರಿ ಇದು ಮೊದಲನೇ ದಿನ ಇವತ್ತು ನಮಗೆ. ನಾವು ಮೈಸೂರಲ್ಲಿದ್ದಿದ್ರೆ ಹಬ್ಬದ ಸಡಗರ ಇರ್ತದೆ. ಆದರೂ ಪರವಾಗಿಲ್ಲ, ನಾನು ಈ ಸಲ ಇದ್ದೀನಿ. ಸೀರೆ ಉಡಬೇಕು ಅಂತ ಅನಿಸ್ತು. ಸೊ ನೋಡಿ, ಮೊನ್ನೆ ನನಗೆ ಇಲ್ಲಿಯ ಸ್ಥಳೀಯರೇ ಆಯಿತಾ, ಅವರು ಗಿಫ್ಟ್ ಕೊಟ್ಟಿದ್ರು. ಅದ್ರ ಜೊತೆಗೆ ಒಂದು ಬೊಕ್ಕೆ ಕೊಟ್ಟಿದ್ರು. ಆಯಿತು, 5 ಡೇಸ್ ಆಯಿತು. ಎಷ್ಟು ಫ್ರೆಶ್ ಆಗಿದೆ ಇನ್ನೂ, ಅಂದರೆ ಇಲ್ಲಿ AC ಒಳಗಡೆ ಅಲ್ವಾ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಲೀವ್ಸ್ ಎಲ್ಲ ಈ ಥರ ಇದೆ. ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾನು ಹಾಗೆ ಹೊರಗಡೆ ಒಂದು ರೌಂಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಬಂದವಳೆ ಪಾಸ್ಪೋರ್ಟ್ ತಗೋತಾ ಇದ್ದೀನಿ. ಆಮೇಲೆ ನನಗೆ ಕಾರ್ಡೆಲ್ಲ ಅಷ್ಟು ಸರಿ ಅನಿಸಲ್ಲ, ನಾನು ಕ್ಯಾಶೇ ತಗೊಂಡು ಹೋಗ್ತಾ ಇದ್ದೀನಿ. ದಿರಮಲ್ಲಿದು 1000 ದಿರಮ್ದೊಂದು, ಆಮೇಲೆ ಇದೆಷ್ಟು 5 ದಿರಮ್ದೊಂದು, 50 ದಿರಮ್ಮು ಸಾಕಲ್ವ ಇಷ್ಟು. ಹಾಗೆಯೇ ನಾವಿರುವ ಹೋಟ್ಲದೊಂದು ಅಡ್ರೆಸ್, ಧೈರ್ಯ ಮಾಡಿ ಈಗ ಹೊರಡೋದು ನೋಡೋಣ. ಆಮೇಲೆ ಕೀ, ಆಮೇಲೆ ಮೊಬೈಲ್, ಇಷ್ಟಿದ್ದರೆ ಸಾಕು. ಒಂದು ಬಾಟ್ಲು ನೀರು ತಗೋತೀನಿ, ಎಲ್ಲಿ ಹೋದರೂ ಕುಡಿಯೋಕ್ಕಂತ ಆಗುತ್ತೆ. ನೀರಿನ ಬಾಟ್ಲೊಂದು ಕ್ಯಾರಿ ಮಾಡ್ತೀನಿ, ಸಾಕು. ಈಗ ಹೊರಡ್ತೀನಿ. ಅಲ್ಲಿಂದ ಫೋನ್ ಮಾಡ್ತೀನಿ, ನನಗೆ ಗೊತ್ತಾಗಲಿಲ್ಲ ಅಂದರೆ ಅವನೇ ಎಲ್ಲ ರೆಡಿ ಮಾಡಿ ಅವರಿಗೆ ಟಿಕೆಟ್ದೆಲ್ಲ ಹೇಳ್ತೀನಿ ಅಂತಂದ. ಮೆಟ್ರೋ ಕಾರ್ಡ್ ಇದ್ದರೆ ಸಾಕಾ? ಸರಿ, ಆಯಿತು. ಓಕೆ ಸರ್. ನಾನು ಹೊರಟಿರೋದು ದುಬೈನಲ್ಲಿ. ಇದೊಂದು ಬೋಟ್ ಟ್ರಿಪ್ ಆಯಿತಾ, ಅಂದರೆ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ. ಅಂದರೆ ಈಗ ನಾವು ಮಾಮೂಲಿ ಸಿಟಿ ಬಸ್ಸಲ್ಲೆಲ್ಲ ಹೋಗ್ತೀವಲ್ವ, ಅದೇ ಥರ. ನಾನು ಎಲ್ಲೂ ಇಳಿಯಲ್ಲ, ಅದೇ ಬೋಟಲ್ಲಿ ಹೋಗ್ತೀನಿ, ವಾಪಸ್ ಅದೇ ಬೋಟಲ್ಲಿ ಬರ್ತೀನಿ. ಒಂದು ಸುಮ್ಮನೆ ಟೈಮ್ ಪಾಸಿಗೆ ಅಂತ ನೋಡ್ಕೊಂಬರೋಣ ಅಂತ ಹೋಗ್ತಿರೋದು. ನಾನು ಹಂಗೋ ಭಯಕ್ಕೆ ನನ್ನ ಮಗನಿಗೆಲ್ಲ ಅಂದೆ, ಅವನೇ ಅವ್ರಿಗೆ ಫೋನ್ ಮಾಡಿ ಎಲ್ಲ ಅಂದ. ಏನು ಗೊತ್ತಾ, ಗೊತ್ತಿಲ್ಲ ಅಂದರೆ ಒಂದು ಸ್ವಲ್ಪ ಗೊತ್ತಿಲ್ಲದ ಜಾಗದಲ್ಲಿ ಭಯ ಆಗುತ್ತೆ ಅಲ್ವಾ. ಇದು ಜಸ್ಟ್ ನಾನು ಒಂದು ಸುಮ್ಮನೆ ಹೋಗೋದು ಬರೋದು ಅಷ್ಟೇ. ಇಲ್ಲಿ ಮೆಟ್ರೋ ಕಾರ್ಡೇ ಸಾಕು ಅಂತಂದ್ರು, ಅದನ್ನು ಟ್ಯಾಪ್ ಮಾಡಿ ನಾನು ಈ ಬೋಟಲ್ಲಿ ಪ್ರಯಾಣ ಬೆಳೆಸಿದೆ. ಹೆಂಗಿರುತ್ತೆ ನೋಡೋಣ ಅನ್ನೋದೊಂದು ಕುತೂಹಲಕ್ಕೆ ಅಷ್ಟೇ. ಈ ಬೋಟು ಇನ್ ಟೈಮಿಗೆ ಹೋಗಬೇಕು, ಇನ್ ಟೈಮಿಗೆ ರೀಚ್ ಆಗಬೇಕು, ಆ ಥರ ಕಂಡೀಷನ್ ಇದೆಯಂತೆ. ಹಾಗೆ ನಾನು ಇದ್ದ ಟೈಮಲ್ಲಿ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಪ್ಯಾಸೆಂಜರು. ಅಂದರೆ ಜನ ಇದ್ದರೂ ಹೋಗಬೇಕು, ಜನ ಇಲ್ಲ ಹೋಗಬೇಕು. 12 ದಿರಮ್ ಅಂತಂದರು. ಈಗ ಏನು ಗೊತ್ತಾ, ಇದೆಲ್ಲ ನಮಗೆ ಕರೆಕ್ಟಾಗಿ ಭಾಷೆ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಮಗ ಫೋನ್ ಮಾಡಿ ಹೇಳಿದ್ದ, ಇದು ನಾನಿದ್ದ ಹೋಟ್ಲ್ ಆಯಿತಾ, ನಾವಿದ್ದಂಥ ಹೋಟ್ಲು, ಅಲ್ಲಿಂದ ಈ ಬೋಟು ಈ ಥರ ಈಗ ನಾವು ಮೆಟ್ರೋದಲ್ಲೆಲ್ಲ ಹೋಗ್ತೀವಲ್ವಾ, ಅದೇ ಥರ ಜಸ್ಟ್ ವಿಸಿಟ್ ಮಾಡುವಂಥದ್ದು. ಚೆನ್ನಾಗಿದೆ. ನಾವೇನು ಗೊತ್ತಾ, ನಮ್ಮನ್ನು ನೋಡಿ ಇನ್ನೊಬ್ರು ಯಾರೋ ಅಂತಾರೆ, 4 ಜನ ಏನಂತಾರೋ ಅಂತಂತೆಲ್ಲ ಯೋಚನೆ ಮಾಡ್ತೀವಲ್ವ. ಅದು ಏನಾಗುತ್ತೆ ಗೊತ್ತಾ, ನಮ್ಮ ಕಾನ್ಫಿಡೆಂಟಿಂದ ಇನ್ನೊಬ್ಬರಲ್ಲಿ ಕೊಟ್ಟ ಹಾಗೆ ಆಗ್ತದೆ. ನನಗೆ ಇವತ್ತು ಹಾಗೆ ಅನುಭವ ಆಯಿತು. ನಾನು ಸೀರೆ ಉಟ್ಟು ಹೊರಗಡೆ ಬಂದಾಗ ಯಾರೋ ಏನೋ ಅಂತಾರೇನೋ ಅಂತ ಭಯ ಆಯಿತು. ಆಮೇಲೆ ಬಿಡು, ನಮ್ಮ ಟ್ರೆಡಿಷ್ನಲ್, ನಮ್ಮ ಕಲ್ಚರ್ದಲ್ವಾ, ಉಟ್ಕೊಂಡ್ರೆ ಏನಾಗುತ್ತೆ ತಪ್ಪು ಅಂತ ಅಂದ್ಕೊಂಡು ಬಂದೆ. ನನಗೆ ಆಮೇಲೆ ಎಷ್ಟು ಖುಷಿ ಆಯಿತು ಅಂತಂದರೆ, ಹೌದಲ್ವಾ, ಎಲ್ಲಿ ಹೋದರೂ ನಮ್ಮ ಇದನ್ನು ನಾವು ಮಾಡ್ಕೊಂಡು ಬಂದರೆ ಒಂದು ಏನು ಅದರಲ್ಲೇನು ಕಾನ್ಫಿಡೆಂಟ್ ಕಳ್ಕೊಳ್ಳೋದಿಲ್ಲ, ಇನ್ನೂ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ನನಗೆ ಇವಾಗ ಸೀರೆ ಉಟ್ಕೊಂಡು ಹೋಗೋ ಒಂಥರ ಕಾನ್ಫಿಡೆಂಟ್ ಬರುತ್ತೆ. ಯಾರೇ ನೋಡಲಿ ಅದು ಅವ್ರಿಗೆ, ಅಂದರೆ ಯಾರೇ ಏನೋ ಅನ್ಬೋದು, ಅದು ಅವರಿಗೆ, ಯಾರು ಅನ್ನಲ್ಲ. ನಾನು ಅಂದಿರೋದು ಒಬ್ಬರಂತೂ ಇಟಲಿಯವರು ತುಂಬ ಖುಷಿಪಟ್ಟರು. ಇದು ಎಷ್ಟು ಯಾವ ಥರ ವೇರ್ ಮಾಡೋದು ಎಲ್ಲ ಸುಮಾರು ಡೀಟೇಲ್ ಕೇಳಿದರು. ಅವರೇನೋ ಸೈಂಟಿಸ್ಟ್ ಅಂತೆ, ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರು ಎಲ್ಲ. ಹಾಗಾಗಿ ನಾವು ಯಾರೋ ಏನೋ ಅಂತಾರೆ ಅಂದು ಇದಕ್ಕೆ ನಾವು ಬೇರೆಯವರ ಇದಕ್ಕೆ ನಾವು ಅಡಾಪ್ಟ್ ಮಾಡ್ಕೊಳ್ಳೋ ಬದಲು ನಮ್ಮ ಟ್ರೆಡಿಷನಲ್ ಏನಿದೆ ಅದನ್ನು ನಾವು ಉಳಿಸ್ಕೊಂಡು ಹೋದರೆ ನಮಗೂ ಒಂಥರ ಒಳ್ಳೆಯದು ಅಂತ ಅಂತದೆ, ಖುಷಿ ಅಂತ. ಸೊ ನೋಡಿ, ಇಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಧೈರ್ಯ ಮಾಡಿ ಒಬ್ಬಳೇ ದುಬೈಲಿ, ಗೊತ್ತಿಲ್ಲ ಏನಿಲ್ಲ, ಗುರಿ ಇಲ್ಲ. ಇದು ಮೋಸ್ಟ್ಲಿ ಇದೊಂದು ಸ್ಟೇಷನ್ ಅಂತ ಅನಿಸ್ತದೆ ಇಲ್ಲಿ. ಅಂದರೆ ಒಂದು ಸ್ಟ್ಯಾಂಡ್ ಇತ್ತು. ಇಲ್ಲಿಂದ ಯಾರಾದರೂ ಬರೋರಿದ್ದರೆ ಅವರನ್ನು ಕರ್ಕೋತಾರೆ.
ಇಲ್ಲ ಅಂತಂದರೆ ನೆಕ್ಸ್ಟ್ ಇಲ್ಲಿಂದ ರಿಟರ್ನ್ ಹೋಗ್ತಾರಾ ಅಥವಾ ಏನು ಅಂತ ಗೊತ್ತಿಲ್ಲ ನನಗೆ ಒಂದು ಮೇಯ್ನು ಹೋಟ್ಲದೊಂದು ನೆನಪಿದೆ ಹೆಸರು, ಆಮೇಲೆ ಮಗನ ಫೋನ್ ನಂಬರ್ ಇದೆ. ಅವರು ಮೆಟ್ರೋ ಕಾರ್ಡದೇ ಸಾಕು ಅಂತಂದರು. ನಾನು ಹಂಗೂ ದುಡ್ಡೆಲ್ಲ ತೊಗೊಂಬಂದಿದ್ದೆ. ಮೆಟ್ರೋ ಕಾರ್ಡೇ ಸಾಕು ಅಂತಂದರು. ಇದರ ಒಳಗಡೆನೂ ಫುಲ್ಲು ಎ ಸಿ ಇರುತ್ತೆ ನೋಡಿ. ಈ ಥರ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ ಅಂತ ಅನ್ನಿಸ್ತದೆ. ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ, ಇಂಗ್ಲೀಷಲ್ಲೂ ಇದೆ ಮತ್ತು ಅರೇಬಿಕಲ್ಲೂ ಇದೆ ನೋಡಿ. ಯಾವ ಥರ ಲೈಫ್ ಜಾಕೆಟ್ನ ವೇರ್ ಮಾಡಬೇಕು. ಲೈಫ್ ಜಾಕೆಟು ಇಲ್ಲಿರುತ್ತೆ, ಏನಾದರೂ ಇನ್ ಕೇಸ್ ಎಮರ್ಜೆನ್ಸಿ ಆಯಿತು ಅಂತಂದರೆ. ನನಗೆ ಈ ಬೋಟಲ್ಲಿ ಹೋಗ್ತಾ ಇರಬೇಕಾದ್ರೆ ಇವರು ಚೆನ್ನೈ ಅವರ ತಮಿಳ್ ಆಯಿತಾ, ನನಗೆ ತುಂಬ ಚೆನ್ನಾಗಿ ಬಂದು ಹೋಗಿ ಗೈಡ್ ಮಾಡಿದರು, ಮಾತಾಡಿಸಿದ್ರು. ತುಂಬ ಖುಷಿ ಆಯಿತು ಇವರನ್ನು ಮೀಟ್ ಆಗಿದ್ದು ನನಗೆ. ಮತ್ತು ನನಗೆ ಸ್ವಲ್ಪ ತಮಿಳ್ ಬರೋದ್ರಿಂದ ಪಾಪ ಮ್ಯಾನೇಜ್ ಮಾಡಿ ನನ್ನ ಹತ್ರ ಮಾತಾಡಿದರು. ಥ್ಯಾಂಕ್ ಯು. ಈಗ ನಮ್ಮ ಬೋಟು ಹೊರಡುತ್ತೆ. ಆದರೆ ಒಂದು 15 ಮಿನಿಟ್ಸ್ ಇಲ್ಲಿ ಸ್ಟೇ ಮಾಡ್ತಾರೆ. ನೀವು ಹೊರಗಡೆ ಹೋಗೋಂಗಿದ್ರೆ ಹೋಗ್ಬೋದು ಅಂತಂದ್ರೆ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ. ಮತ್ತು ಪುನಃ ರಿಟರ್ನ್ ನಮ್ಮ ಪ್ಲೇಸಿಗೆ. ಯಾರು ಜನ ಇರಲಿ ಜನ ಇಲ್ಲದೇ ಇರಲಿ, ಇವರು ಈ ಟೈಮಿಗೆ ಸರ್ವಿಸ್ ಹೋಗಲೇಬೇಕಂತೆ. ಹೇಗಿದೆ ಇದೆಲ್ಲ ಪ್ರೈವೇಟ್ ಬೋಟುಗಳಿಗೆ. ಆಶ್ಚರ್ಯ ಅನಿಸಿದ್ದು ಆ ರೋಡನ್ನು ಕ್ಲೀನ್ ಮಾಡ್ತಾಯಿದ್ರು. ಉಜ್ಜಿ ತೊಳಿತಾರಂತೆ ಬ್ರಷ್ ಮಾಡಿ ಓಡಾಡುವಂಥ ರೋಡನ್ನು ಒರೆಸಿ ಅದನ್ನು ವೈಪ್ ಮಾಡ್ತಾರೆ. ಇದು ಪೊಲೀಸ್ ಗಾರ್ಡ್ ಬೋಟ್ ಅಂತ, ಅಂದರೆ ಪೊಲೀಸ್ನವರಿರುವಂತಹ ಬೋಟ್ ಅಂತೆ. ನಾನು ಎಲ್ಲೋ ಬಿಲ್ಡಿಂಗ್ ಅಂತ ಅಂದ್ಕೊಂಡೆ, ಸೇಮ್ ಬಿಲ್ಡಿಂಗ್ ಥರನೇ ಕಾಣಿಸ್ತಾ ಇದೆ. ಮತ್ತು ಶೇಕ್ ಆಗ್ತಿತ್ತಲ್ವ, ಆಗ ನೋಡಿದಾಗ ಅಂದ್ಕೊಂಡೆ ಇದು ಬೋಟು ಅಂತ ಅಂದ್ಕೊಂಡು. ಒಂಥರ ಮನೆ ಥರನೇ ಇದೆ ಹೊರಗಡೆ, ಆಮೇಲೆ ಮರ ಎಲ್ಲ ಹಾಗೆ. ಅಲ್ಲಿ ಕಾಣಿಸ್ತಾ ಇರೋದೇ ಅದೇ, ಆ ಸಿಂಬಲ್ ನೋಡಿದ್ರೇ ಗೊತ್ತಾಗುತ್ತೆ ಪೊಲೀಸ್ದು ಇದು ಬೋಟು. ಅಲ್ಲಿಂದ ಇವಾಗ ವಾಪಸ್ ರಿಟರ್ನ್ ನಾನು ಎಲ್ಲಿ ಬಂದ ಆ ಪ್ಲೇಸಿಗೆ ಹೋಗಬೇಕು. ಈಗ ಗೊತ್ತಿಲ್ಲ ಇವರು ಎಲ್ಲಿಗೆ ಹೋಗ್ತಾರೆ. 2 ಸ್ಟಾಪ್ ಆಯಿತು. ಮತ್ತೆ ಪುನಃ ಸ್ಟ್ರೈಟ್ ಹೋಗ್ತಾರಾ ಅಥವಾ ಟರ್ನ್ ಮಾಡ್ತಾರಾ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಸ್ಟ್ರೈಟ್ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಹೋಗ್ತಾ ಇದ್ದಾರೆ. ನಾನು ರಿಟರ್ನ್ ಹೋಗುವಂಗಿದ್ರೆ ವಾಪಸ್ ಹಿಂಗೆ ಹೋಗಬೇಕು. ಆ್ಯಕ್ಚುಲಿ ಗೌರ್ಮೆಂಟ್ ಬೋಟ್ ಅಂತೆ. ಪ್ರೈವೇಟ್ ಬೋಟು ಅಂದರೆ ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ. ಅಂದರೆ ಅದರಲ್ಲಿ ಪಾರ್ಟಿ ಕೆಲವರೆಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಹೋಗುವಂಥದ್ದು ಅದು ಬೇರೆ. ಇದಂದರೆ ಈಗ ನಮ್ಮದು ಮಾಮೂಲಿ ಗೌರ್ಮೆಂಟ್ ಬಸ್ ಇರುತ್ತೆ ಅಲ್ವಾ, ಅದೇ ಥರ ಆ ಟೈಮಿಗೆ ಆ ಶೆಡ್ಯೂಲ್ ಅವರು ರೀಚ್ ಮಾಡಬೇಕು. ಅಂದರೆ ಆ ಸ್ಟಾಪಿಗೆ ಅವರು ಹೋಗಬೇಕು. ಅಲ್ಲಿ ಇರಲಿ ಜನ ಇರದೇ ಇರಲಿ ಅವ್ರು ಹೋಗಬೇಕು, ಅವ್ರ ರೂಟೀನ್ ಇದು. ಅವರು ಹಾಗೆ ಅಂದರು ಇದೆಲ್ಲ ಗೌರ್ಮೆಂಟ್ ಬೋಟು ಅಂತ ಅಂದ್ಕೊಂಡು. ಇದು ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ. ಏನೇ ಆದರೂ ಚೆಂದ ಲ್ಯಾಂಗ್ವೇಜ್ ಬಂದರೆ ಒಳ್ಳೆಯದು, ಎಲ್ಲಿಗೆ ಬೇಕಾದರೂ ಹೋಗಿ ಬರ್ಬೋದು. ಭಾಷೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ಕಷ್ಟನೇ. ಆದರೂ ನಾನು ಸ್ವಲ್ಪ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮಾತಾಡೋದು. ಸತ್ಯವಾಗಲು ಪೂರ್ತಿ ಎಲ್ಲಾದರೂ ತಪ್ಪಾದರೆ ಆಭಾಸ ಆಗ್ಬಿಡುತ್ತೇನೋ ಅಂತ ಅಂದ್ಕೊಂಡು ಮೋಸ್ಟ್ಲಿ ಈಗ ಇಲ್ಲಿ ತಿರುಗುತ್ತೆ. ಇಲ್ಲಿ ತಿರುಗಿದ ಮೇಲೆ ಇಲ್ಲಿಂದ ರಿಟರ್ನ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನಾದರೂ ಹೋಗುವಂಗಿದ್ರೆ ಹೋಗ್ಬೋದು ಅಂತಂದರು. ನಾನೆಲ್ಲೂ ಹೋಗಲ್ಲ. ಎಲ್ಲ ಗೌರ್ಮೆಂಟ್ ಬೋಟ್ ಅಂತೆ. ಇಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ವಾಕಿಂಗ್ ಜಾಗಿಂಗ್ ಎಲ್ಲ ಮಾಡೋರು ಈ ಏರಿಯಾದಲ್ಲೇ ಮಾಡ್ತಾರೆ. ಅಂದರೆ ಇದರ ಸೈಡಲ್ಲಿ ಒಂದು ನಾನು ಅಲ್ಲಿ ಈಗ ನೆಕ್ಸ್ಟ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಇಳ್ಕೋಬೇಕು. ಇವಾಗ ಒಂದು 3/4 ಗಂಟೆ ಅಲ್ಲ 1 ಗಂಟೆ ಜರ್ನಿ ನಂದು. 1 ಗಂಟೆ ಜರ್ನಿ ಚೆನ್ನಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಒಬ್ಬಳೇ ಹೋಗಿದ್ನಲ್ಲ, ಅದೊಂದು ಖುಷಿ.
ನಂದು ಸೀರೆ ಜೊತೆಗೆ ಇದೊಂದು ಇವತ್ತು ಹಾಕಿದ್ದೆ, ರೇಷ್ಮಾ ಮಾಡಿರುವಂಥ ಟೆರಾಕೋಟದ್ದು. ತುಂಬ ಚೆನ್ನಾಗಿತ್ತು ಇದು. ತುಂಬ ಜನ ಖುಷಿಪಟ್ಟರು ಇದನ್ನು. ಇಲ್ಲಿ ನನ್ನ ಸ್ಟಾಪು ಬಂತು. ಈಗ ಇಲ್ಲಿ ಯಾರೋ 2 ಪ್ಯಾಸೆಂಜರ್ ಇದ್ದ ಹಾಗೆ ಇದೆ. ಅವರು ಮೋಸ್ಟ್ಲಿ ಹೋಗ್ತಾರೆ ಇದರಲ್ಲಿ ಅಂತ ಅನಿಸ್ತದೆ. ಅಲ್ಲಿ ನಿಂತಿದ್ದಾರೆ. ಅಂತೂ ಒಂದು ರೌಂಡ್ ಹೋಗಿ ಬಂದೆ ಬೋಟಲ್ಲಿ. ಏನಿಲ್ಲ, ಎಲ್ಲೂ ಎಳ್ದಿಲ್ಲ, ಏನಿಲ್ಲ. ಇಳಿವಾಗಲೂ ಅಷ್ಟೇ ಕಾರ್ಡ್ ಟ್ಯಾಪ್ ಮಾಡಿ, ಇಲ್ಲ ಅಂತಂದರೆ ಅದರಲ್ಲಿದ್ದ ಅಮೌಂಟು ಮೈನಸ್ ಆಗುತ್ತೆ 24 ಗಂಟೆ ಒಳಗಡೆ ಅಂತಂದರು. ನನಗಿದೆಲ್ಲ ಗೊತ್ತಿರಲಿಲ್ಲ. ಅವೆಲ್ಲ ಮಾಡಿ ಮುಗಿಸ್ಕೊಂಡು ಕೆಳಗಡೆ ಬಂದೆ. ನಾನು ಬಂದಿರೋದು ಈ ಬೋಟಲ್ಲಿ. ಸೊ ಇಲ್ಲಿಂದ ಈಗ ಹೊರಗಡೆ ಹೋಗಬೇಕು. ಎಲ್ಲ ಗೊತ್ತಿದ್ದವ್ರಿಗೆ ಏನು ದೊಡ್ಡ ವಿಷಯ ಇಲ್ಲ, ಇದು ಸಿಲ್ಲಿ ಅನಿಸ್ಬೋದು. ನಮಗೆಲ್ಲ ಏನು ಗೊತ್ತಾ, ಮೊದಲನೇ ಸಲ ಅಲ್ವಾ ಈ ಥರ ಎಲ್ಲ ಹೋಗೋದು, ಸ್ವಲ್ಪ ಅಲ್ಲಿ ಭಯ ಎಲ್ಲ ಇರ್ತದೆ. ನಾವೇ ತಗೋಬೇಕಾ? ಈ ಥರ ಲಾಕ್ ಮಾಡಿದ್ದಾರೆ, ನಾವೇ ತಗೋಬೇಕು. ಮತ್ತೆ ಪುನಃ ಕ್ಲೋಸು ನಾನೇ ಮಾಡಬೇಕಾ ಗೊತ್ತಿಲ್ಲ, ಮಾಡಿದ್ದೀನಿ, ಮಾಡಿದೆ. ಇರ್ಬೋದೇನು ಸಿಸ್ಟಮ್ ಅಂತ. ನಾನು ಇಲ್ಲಿಂದ ಹೋದವಳು ಅಷ್ಟು ದೂರ, ಎಷ್ಟು ಇದು ತುದಿ ತನಕ ಇದೇ ಥರ ನೀರಿರುತ್ತೆ, ಇದೇ ಥರ ನೀರು ಅಲ್ಲಿ ತನಕ. ಹಾಗೆ ಒಂದು ರೌಂಡ್ ಹೋಗಿ ಬಂದು ಆಯಿತು. ಈಗ ನನ್ನ ರೂಮ್ ಕಡೆಗೆ. ಇಲ್ಲಿ ಬರೀ ಸೈಕಲ್ಲು ಮತ್ತು ಬ್ಯಾಟ್ರಿ ಸೈಕಲ್ಲು ಇಷ್ಟೇ ಅಂತ ಅನಿಸ್ತದೆ. ಬೇರೆ ವೆಹಿಕಲ್ ಎಲ್ಲ ಇಲ್ಲಿ ಬರಲ್ಲ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ನನ್ನ ಇವತ್ತಿನ ವಿಡಿಯೋ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯವಿದ್ದರೆ ಕಾಮೆಂಟೆಲ್ಲ ಹಾಕಿ. ಥ್ಯಾಂಕ್ ಯು.